ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹರ್ಷ ಲಾಗ್ಸ್. ಇವತ್ತಿನ ರೆಸಿಪಿ ಏನಪ್ಪ ಅಂತ ನೋಡೋದಾದರೆ ಫಿಶ್ ಸಾಂಬಾರ್ ರೆಸಿಪಿ. ಯಾವ ಥರ ಮಾಡೋದು ನೋಡೋಣ. ಇಲ್ಲಿ 2 kg ಫಿಶ್ನ ಆಲ್ರೆಡಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಮಸಾಲೆ ಏನು ಬೇಕು ಅಂತ ನೋಡೋಣ. ಇಲ್ಲಿ 1 ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಗಸಗಸೆ, ಅರ್ಧ ಹೋಳಷ್ಟು ಕಾಯಿ, 1 ಸ್ಪೂನಷ್ಟು ಕಡಲೆ, 2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಬಿಸಿನೀರಿನಲ್ಲಿ 15 ಮಿನಿಟ್ಸ್ ನೆನೆಸ್ಕೊಂಡಿದ್ದೀನಿ. ಅಷ್ಟರಲ್ಲಿ ಒಂದು ಜಾರ್ ತೊಗೊಂಡು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು 4 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಒಂದು ಈರುಳ್ಳಿನ ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಅದು ಸ್ಕಿಪ್ ಆಗಿದೆ, ಆ್ಯಡ್ ಮಾಡ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮಸಾಲೆ ಏನು ರುಬ್ಬಿರ್ತೀವೋ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹಾಕ್ಕೊಂಡು ನೀರು ಬೇಕು ಅನ್ನೋರು ನೀರನ್ನ ಆ್ಯಡ್ ಮಾಡ್ಕೋಬೋದು. ಈಗ ಮಸಾಲೆ ಹಾಕ್ಕೊಂಡಿದ್ನಲ್ಲ, ಈಗ ಅದೇ ಜಾರಲ್ಲಿ ನನಗೆ ಇನ್ನೂ ಸ್ವಲ್ಪ ಮಸಾಲೆ ಇತ್ತು, ಹಾಗಾಗಿ ಅದರಲ್ಲಿ ನೀರನ್ನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕು, ಯಾವ ಅಳತೆಯಲ್ಲಿ ಬೇಕು ಆ ಅಳತೆಯಲ್ಲಿ ನೀವು ಸಾಂಬಾರನ್ನ ನೀರು ಹಾಕ್ಕೋಬೋದು. ಇಲ್ಲ ಮಸಾಲೆ ಟೈಪ್ ಬೇಕು ಅನ್ನೋರು ಆ ಥರನೇ ಮಾಡ್ಕೋಬೋದು. ಇಲ್ಲ ನಂಗೆ ತೆಳು ಬೇಕು ಅನ್ನೋರು ನೀರನ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕು. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಕುದಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಸಾಂಬಾರು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಫಿಶ್ ಸಾಂಬಾರು ಚೆನ್ನಾಗಾಗುತ್ತೆ. ಕುದಿ ಬರ್ತಾ ಇರುವಾಗ ಏನು ನೆನೆಸ್ಕೊಂಡಿರ್ತೀವೋ ಆ ಹುಣ್ಸೆಹಣ್ಣು ಪೇಸ್ಟನ್ನ ಈಗ ನೀಟಾಗಿ ಅದಕ್ಕೆ ಶೋಧಿಸ್ಕೊಂಡು ಹಾಕ್ಕೋಬೇಕು. ಹುಳಿ ಮಸಾಲೆಗೆ ಹಿಡಿಬೇಕು ನೀಟಾಗಿ, ಆಗ ಸಾಂಬಾರು ರುಚಿಯಾಗಿರುತ್ತೆ. ಚೆನ್ನಾಗಿ ಮಸಾಲೆ ಕುದಿಬೇಕು. ನೋಡಿ ಹುಣ್ಸೆಹಣ್ಣು ಹಾಕಿದ್ಮೇಲೆ ಮತ್ತೆ ಕುದಿಸ್ತಾ ಇದ್ದೀನಿ. ಈಗ ಅದಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೋತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಅದಕ್ಕೆ ನನಗೆ ಸ್ಮಾಲಾಗಿ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಬೇಕು ಅನ್ನಿಸ್ತು, ಹಾಗಾಗಿ ಅದನ್ನು ಕೊಟ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಬೇಕು ಅನ್ನಿಸ್ತು, ಆ ಫ್ಲೇವರ್ಗೋಸ್ಕರ ಹಾಕ್ಕೋತಾ ಇದ್ದೀನಿ, ಹಾಗಾಗಿ ಬೇಡ ಅಂದರೆ ಸ್ಕಿಪ್ ಮಾಡಿ. ಈಗ ಒಂದೊಂದೇ ಫಿಶ್ನ ಸೈಡಲ್ಲಿ ನೀಟಾಗಿ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಅದರಲ್ಲಿ ಸೌಟು ಏನೂ ಆಡಿಸ್ಬಾರ್ದು, ಯಾಕೆ ಅಂದರೆ ಫಿಶ್ ಎಲ್ಲ ಕಲಿಸ್ಕೊಬಿಡುತ್ತೆ ಕೈ ಹಾಕಿದಷ್ಟು. ವಾವ್, ಈಗ ನೋಡಿ ಇನ್ನೊಂದು ಕುದಿ ಬರೋಷ್ಟರಲ್ಲಿ ಆಫ್ ಮಾಡಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ನೋಡಿ. ಈಸಿಯಾಗಿ ಮಾಡ್ಬೋದು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.